ನಿರಂತರ 24 ಗಂಟೆಗಳ ಕಾಲ ನಿರರ್ಗಳವಾಗಿ ಹಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಹೆಸರು ದಾಖಲಿಸಿದ ಸಂಗೀತ ಸಾಧಕ ಮತ್ತು ದೈಜ್ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮದ ಮಹಾಗುರುಗಳಾದ ಯಶವಂತ್ ಎಂಜಿ ಅವರನ್ನು ದೈಜ್ ವರ್ಲ್ಡ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇತ್ತೀಚೆಗೆ ನಡೆದ ದೈಜ್ ವರ್ಲ್ಡ್ ಸ್ವರಸಾಗರ ಸುತ್ತಿನ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ದೈಜ್ ವರ್ಲ್ಡ್ ಉಡುಪಿ ನಿರ್ದೇಶಕರಾದ ಕಿಶು ಬಾರ್ಕೂರು, ದೈಜ್ ವರ್ಲ್ಡ್ ಉಡುಪಿ ವ್ಯವಸ್ಥಾಪಕರಾದ ಕೆವಿನ್ ರೋಡ್ರಿಗಸ್, ಯಶವಂತ್ ಎಂಜಿ ಅವರನ್ನು ಶಾಲು ಹೊದಿಸಿ ಗೌರವ ಸ್ಮರಣಿಕೆಯೊಂದಿಗೆ ಸನ್ಮಾನಿಸಿ ಗೌರವಿಸಿದರು. ವಿದ್ವಾನ್ ಯಶವಂತ್ ಎಂಜಿ ದಿವಂಗತ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಬಾಲಗಾನ ಯಶೋಗಾಯನ ಎಂಬ ಶೀರ್ಷಿಕೆಯಡಿಯಲ್ಲಿ ಅಸಾಧಾರಣ ಸಂಗೀತವನ್ನು ಹಾಡುಗಳನ್ನು ಸತತ 24 ಗಂಟೆಗಳ ಕಾಲ ಹಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರನ್ನು ಅಚ್ಚೊತ್ತಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯಶವಂತ್ ಎಂಜಿ, ಜೀವನದಲ್ಲಿ ನಾನು ಯಾವಾಗಲೂ 2 ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ಸೋಲಿನ ನಂತರ ಗೆಲ್ಲುವುದು ಮತ್ತು ಗೆದ್ದ ನಂತರ ಮತ್ತೆ ಸೋಲುವುದು. ನನ್ನ ಆರಂಭಿಕ ಜೀವನದಲ್ಲಿ ನಾನು ಅನೇಕ ವೈಫಲ್ಯಗಳನ್ನು ಎದುರಿಸಿದ್ದೇನೆ, ಆದರೆ ಪ್ರತಿಯೊಂದು ವೈಫಲ್ಯವೂ ನನ್ನ ಗೆಲುವಿಗೆ ಬಲವಾದ ಅಡಿಪಾಯವನ್ನು ನಿರ್ಮಿಸಿತು. 2006ರಲ್ಲಿ ನಾನು ಏದಿ ತುಂಬಿ ಹಾಡುವೆನು ಗೆದ್ದಾಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಇದ್ದು ಅವರ ಹಾಡುಗಳನ್ನು ಕೇಳುವ ಅವಕಾಶ ನನಗೆ ಸಿಕ್ಕಿತು. ನಾನು ಯಾವಾಗಲೂ ಅವರ ಮಾತುಗಳನ್ನು ಪೂಜಿಸುತ್ತೇನೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೈಜ್ ವರ್ಲ್ಡ್ ಸ್ವರಸಾಗರದ ನಿರೂಪಕ ಆಲ್ವಿನ್ ಆದ್ರಾದೆ ಮತ್ತು ದೈಜ್ ವರ್ಲ್ಡ್ ಉಡುಪಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜ್ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲಾ ದೈಜ್ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಶ್ರೀಯುತ ಯಶವಂತ್ ಎಂಜಿ ಇವರನ್ನು ವೇದಿಕೆಗೆ ಕರೆತರುವಂತೆ ಉಡುಪಿಯ ದೈಜ್ ವರ್ಲ್ಡ್ ನಿರ್ದೇಶಕರಾದ ಕಿಶು ಬಾರ್ಕೂರ್ ಹಾಗೂ ಕೆವಿನ್ ರೋಡ್ರಿಗಸ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್, ನೀವು ನಿರಂತರ 24 ಗಂಟೆಗಳ ಕಾಲ ಹಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದೀರಿ. ಇದು ನಮಗೆ ಬಹಳಷ್ಟು ಸಂತೋಷದ ವಿಷಯ. ಯಾಕಂದ್ರೆ ನಮ್ಮ ಈ ದೈಜ್ ವರ್ಲ್ಡ್ ಸ್ವರಸಾಗರ ತೀರ್ಪುಗಾರರಾಗಿ ನಮ್ಮೊಡನೆ ಇರುವಾಗಲೇ ಈ ಒಂದು ಸಂತಸದ ಸುದ್ದಿ ನಮಗೆ ಲಭಿಸಿದೆ. ಅದಕ್ಕಾಗಿ ನಿಮ್ಮನ್ನು ಗುರುತಿಸಿ ಗೌರವಿಸುವ ಸಲುವಾಗಿ ಕಿಶು ಬಾರ್ಕೂರ್ ದೈಜ್ ವರ್ಲ್ಡ್ ನ ನಿರ್ದೇಶಕ ಇವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ಕೆವಿನ್ ರೋಡ್ರಿಗಸ್ ಕೂಡ ಅವರಿಗೆ ಸಹಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್, ನಿಮ್ಮಿಂದ ಈ ಸಂಗೀತ ಕ್ಷೇತ್ರದಲ್ಲಿ ಒಂದು ನೂತನ ವಿಶ್ವ ದಾಖಲೆ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಕೇಳಲು ನಾವು ಇಷ್ಟಪಡ್ತಾ ಇದ್ದೇವೆ. ಮೊದಲಾಗಿ ನಿಮಗೆ ಗೌರವ ವಂದನೆ. ನಮ್ಮ ದೈಜ್ ವರ್ಲ್ಡ್ ಉಡುಪಿಯ ಹಾಗೂ ನಮ್ಮ ಸ್ವರಸಾಗರದ ಹಾಗೂ ಕಿಶು ಎಂಟರ್ಪ್ರೈಸಸ್ನ ಎಲ್ಲ ಸಜ್ಜನ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಸ್ವರಸಾಗರದಲ್ಲಿರತಕ್ಕಂಥ ಎಲ್ಲ ಸ್ಪರ್ಧಿಗಳು, ಅವರ ಪೋಷಕರಿಗೆ, ಸರ್ವರಿಗೂ ಕೂಡ ಈ ಒಂದು ಚಾನಲ್ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಜೀವನದಲ್ಲಿ 2 ಅಂಶಗಳನ್ನು ನಾನು ಯಾವಾಗಲೂ ಮೊದಲು ನಿರ್ಧಾರ ಮಾಡ್ತೇನೆ. ಅದರಲ್ಲಿ ಯಾವುದಪ್ಪ ಅಂದರೆ, ಒಂದು ಸೋತು ಸೋತು ಗೆಲ್ಲುವುದು, ಇನ್ನೊಂದು ಗೆದ್ದು ಗೆದ್ದು ಸೋಲುವುದು. ಹಾಗಾಗಿ ನನ್ನ ಜೀವನದಲ್ಲಿ ಸೋತತೆ ಜಾಸ್ತಿ ಮೊದಲಿಗೆ, ಆಮೇಲೆ ಗೆಲುವು ತನ್ನಷ್ಟಕ್ಕೆ ತಾನೇ ಬಂತು. ಅದು ಯಾವಾಗಲೂ
ನಮ್ಮ ಜೀವನಕ್ಕೊಂದು ಒಳ್ಳೆ ಅಡಿಪಾಯ ಹಾಕಿಕೊಡ್ತದೆ, ಜೊತೆಗೆ ಆಶಾವಾದಿ ಕೂಡ ಆಗಿರ್ತದೆ. ಹಾಗೆ ನಾನು 2006ರಲ್ಲಿ ಇಟಿ ವೇದತುಂಬಿ ಹಾಡುವೆನು ವಿಜೇತನಾದೆ. ಆಗ ಜಗತ್ತು ಕಂಡಂತಹ ಧ್ವನಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಸರ್ ಜೊತೆಗೆ ಇರುವಂತಹ, ಅವ್ರ ಜೊತೆ ಮಾತನಾಡುವಂತಹ, ಜೊತೆಗೆ ಅವರು ಹೇಳಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ಕನ್ನಡ ಭಾಷೆಯ ಸೊಲ್ಲನ್ನು ಕೇಳುವಂತಹ ಪುಣ್ಯವಂತರಲ್ಲಿ ನಾನು ಕೂಡ ಒಬ್ಬ. ಹಾಗಾಗಿ ಅವರ ಮಾತುಗಳು, ಅವರು ಹೇಳಿದಂತಹ ವಿಚಾರಗಳೇನಿದೆ ಅದನ್ನು ನಾನು ಹೃದಯದಲ್ಲಿಟ್ಟು ಪೂಜಿಸ್ತೇನೆ. ಜೊತೆಗೆ ಅವರು ನನ್ನ ದೈವವು ಎಂಬಂತೆ ನಾನು ಅದನ್ನು ಕಾಪಾಡಿಕೊಂಡಿದ್ದೇನೆ. ಹಾಗಾಗಿ ಅಂತಹ ಮಹಾನ್ ವ್ಯಕ್ತಿ ಈ ಒಂದು ಜಗತ್ತಿನಲ್ಲಿ ಇರುವಾಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅವರಿಗೋಸ್ಕರ ಅರ್ಪಿಸಬೇಕು ಅಂತ ನನ್ನ ಯೋಚನೆ ಇತ್ತು. ಆದರೆ ಕಾಲದ ಸಮಯದ ನಿಗದಿಯೊಳಗೆ ಅದು ಆಗಲಿಲ್ಲ. ಆದರೆ ಅವರು ಈ ಜಗತ್ತನ್ನು ಬಿಟ್ಟು ಚಿರಸ್ಥಾಯಿ ಆದ ಮೇಲೆ ಮತ್ತೊಮ್ಮೆ ಈಗ ನಮ್ದು ರಿಯಲ್ ಶೋ ಆರಂಭ ಆದ ತಕ್ಷಣ ಇಲ್ಲಿ ಕೆಲವು ಸ್ಪರ್ಧೆಗಳು ನೋಡ್ತಾ ನಾನು ಕಾಲವನ್ನು ವ್ಯಯಿಸ್ತಾ ಇದ್ದೆ. ನಾವು ಒಂದು